ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತುಳಸಿಗೆ ಮನೆಗಳಲ್ಲಿ ವಿಶಿಷ್ಟವಾದ ಸ್ಥಾನವಿದೆ. ವಿಷ್ಣುವಿನ ಅರ್ಚನೆಗೆ ಪ್ರಧಾನವಾದ ಸಾಧನವಾಗಿದೆ ಈ ತುಳಸಿ. ತುಳಸಿಯನ್ನು ಭಕ್ತಿಯಿಂದ ಸ್ಮರಿಸಿದರೂ ವಿಶಿಷ್ಟವಾದ ಫಲ ಪ್ರಾಪ್ತವಾಗುತ್ತದೆ. ಸರ್ವರೋಗ ವೈದ್ಯನಾದ ಧನ್ವಂತರಿಯ ಆನಂದಾಶ್ರುಗಳಿಂದ ಅಮೃತದಲ್ಲಿ ಉತ್ಪನ್ನವಾಗಿದೆ ಈ ಪವಿತ್ರವಾದ ತುಳಸಿ. ಇಂತಹ ತುಳಸಿ ಸರ್ವರೋಗ ನಿವಾರಕವಾಗಿದೆ. ತುಳಸಿಯು ನಿತ್ಯ ಉಪಯೋಗಿಯಾದ ವೃಕ್ಷ. ಸ್ತ್ರೀ, ಪುರುಷ, ಬಾಲ, ವೃದ್ಧ ಎಂಬ ಭೇದವಿಲ್ಲದೆ ಎಲ್ಲರಿಂದ ಪೂಜ್ಯವಾದ ವೈಷ್ಣವ ವೃಕ್ಷ ಶ್ರೀ ತುಳಸಿ. ಆದರೂ ಮಹಿಳೆಯರ ಪಾಲಿಗೆ ಕಲ್ಪವೃಕ್ಷವಾಗಿದೆ. ಈ ವೃಕ್ಷದಲ್ಲಿ ಲಕ್ಷ್ಮೀದೇವಿಯ ವಿಶಿಷ್ಟವಾದ ಸನ್ನಿಧಾನವೂ ಇದೆ. ಆದ್ದರಿಂದ ಭಗವಂತನ ವಿಶಿಷ್ಟವಾದ ಪ್ರೀತಿಗೆ ಪಾತ್ರವಾಗಿದೆ. ಇಂತಹ ತುಳಸಿಯ ವಿಶಿಷ್ಟವಾದ ವಿಚಾರಗಳನ್ನು ತಿಳಿದುಕೊಳ್ಳುವುದು ನಮ್ಮೆಲ್ಲರ ಪ್ರಧಾನವಾದ ಕರ್ತವ್ಯವಾಗಿದೆ. ಆದ್ದರಿಂದ ಅನೇಕ ಪುರಾಣಗಳು ಮತ್ತು ಸ್ಮೃತಿಗಳು, ಧರ್ಮಶಾಸ್ತ್ರ ಬಂಧುಗಳು ತುಳಸಿಯ ಮಹಿಮೆಯನ್ನು ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರೆ. ಆ ಆಧಾರದ ಮೇಲೆ ತುಳಸಿಯ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.